ಇನ್ನು ಮತ್ತೊಂದು ಕಡೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಕರ ನಡುವೆ ಮಾರಾಮಾರಿಯಾಗಿ ಗಲಾಟೆಯಾಗಿದೆ. ಮನೆ ಮುಂದೆ ಕೈಕೈಯನ್ನ ಮಿಲಾಯಿಸಿದ್ದಾರೆ ಸಂಬಂಧಿಕರು. ಮನೆ ಮುಂದಿದ್ದ ಹೂಕುಂಡ ಧ್ವಂಸವನ್ನ ಮಾಡಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಹುಣಸೂರು ತಾಲೂಕು ಚಿಟ್ಟತನಕ್ಯಾನಹಳ್ಳಿ ಗ್ರಾಮ, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚಿಟ್ಟತಕ್ಯಾನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವರಂಜನಿ ಕುಟುಂಬದ ಜೊತೆ ಸಂದೇಶ್ ಫ್ಯಾಮಿಲಿ ಕಿತ್ತಾಟವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೇಸ್ ಕೋರ್ಟ್ನಲ್ಲಿದ್ದರೂ ಕೂಡ ಆಸ್ತಿ ವಿಚಾರಕ್ಕೆ ಈ ರೀತಿಯಾಗಿ ಹೊಡೆದಾಟವನ್ನು ಮಾಡ್ಕೊಂಡಿದ್ದಾರೆ. ಗಲಾಟೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ಸರ್, ನಾನು ಬೆಳಿಗ್ಗೆ ನಮ್ಮ ಮಿಸಸ್ಗೆ ಹುಷಾರಿತ್ತಿಲ್ಲ, ಅರವಿಗೆ ಅಂದ್ಬಿಟ್ಟು ಮಕ್ಕಳಿಗೆ ತಿಂಡಿ ತರಕ್ ಹೋಗಿದ್ದೆ. ನಾನು ಇಲ್ದಿರೋ ಟೈಮಲ್ಲಿ ಬಾಕಲ್ಗೆ ದನ ಕಟ್ಟಾಕವ್ರೆ, ನಾವು ಒಳಕ್ ಬರ್ಬಾರ್ದು ಆ ರೀತಿ ಚಿಲ್ಕ ಹಾಕವ್ರೆ. ನಾನು ನಮ್ಮ ಬರೋದಕ್ಕೆ ಇಲ್ಲಿ ಆಲೆಯಪ್ಪ ಹೊಡೆದಾಟಕ್ಕೆ ಸ್ಟಾರ್ಟ್ ಆಗಾರೆ. ನಮ್ಮ ಹೆಂಗಸರಿಗೆಲ್ಲಾನು ತಲೆ ಎಳ್ದು ಇದ್ ಮಾಡಾಕವ್ರೆ. ನಾವು ಬಂದು ನೋಡ್ಬೇಕಾರೆ ಆ ಪಾಟು ಗೀಟ ಎಲ್ಲ ಹೊಡೆದಾಕಿ ಇದ್ ಮಾಡಿದ್ದಾರೆ. ನಮ್ಮ ಫ್ರೆಂಡ್ ಒಬ್ಬ 1 2 ಮಾಡಿ ಇಲ್ಲ ಅಂದ್ರೆ ನಾವು ಜೀವಂತ ಇರಂಗೇ ಇಲ್ಲ. ಆ ಪೊಸಿಷನ್ ಸರ್, ಕೊಲೆ ಬೆದರಿಕೆ ನೋಡಿ, ನೀವು ವಿಡಿಯೋ ನೋಡಿ ಯಾವ ತರ ಮಾಡೋದು. ನಮ್ಗೆ ಇಲ್ಲಿ ಜೀವನನೇ ಮಾಡಕ್ಕೆ ನಿಮ್ಗವ್ರು ಏನ್ ದೋಷ ಸರ್? ಸರ್, ಇದು ಜಮೀನು ಅಲ್ಲಿ 15-20 ವರ್ಷದಿಂದ ನಡೀತಾ ಇದೆ. ಕೋರ್ಟ್ ಮುಖಾಂತರ ಕೋರ್ಟಲ್ಲಿ ನಡೀತಾ ಇದೆ. ವಾಸ ಮಾಡಕ್ಕೆ ಜೀವ ಕೊಡ್ತಲ್ಲ ಸರ್ ಅವರು. ಆ ತರ ಪರಿಸ್ಥಿತಿ. ಮನೆ ಹತ್ರ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಅಂದ್ರೆ ನಿನ್ನೆ ಅಂದ್ರೆ ಕುಡಿಯೋ ನೀರಿಗೆ ತೊಂದರೆ ಮಾಡಿದ್ದಾರೆ. ಸೊ ಆಸ್ ಇಟ್ ಈಸ್ ಏನೋ ಪ್ರಾಬ್ಲಮ್ ಮಾಡಿದ್ರೆ ಪಿಡಿಯೋ ಮೂಲಕ ಸರಿ ಮಾಡಿಸ್ಕೊಳ್ಳೋಣ, ಗಲಾಟೆ ಬೇಡ ಅಂತ ಸುಮ್ಮನೆ ಆಗಿದ್ವಿ. ಸೊ ಇದು ಬೆಳಿಗ್ಗೆ ನನ್ನ ಗಂಡ ಇಲ್ಲಿ ಮನೇಲಿ ಇಲ್ದಾರೋ ಟೈಮಲ್ಲಿ ಇಬ್ರು ಮಧು ಮತ್ತೆ ಪುರುಷೋತ್ತಮ್ ಅಂತ ಹೇಳಿ ಇಬ್ರು ಅವ್ರು ಕುಡ್ಕೊಂಡು ಬಂದು ಮನೆ ಹತ್ರ ಗಲಾಟೆ ಮಾಡಿದ್ದಾರೆ. ನಾನು ನಮ್ಮ ಡೋರ್ ಲಾಕ್ ಮಾಡಿದ್ರು. ನಾನು ನಮ್ಮನೆಯವರೇ ಬಂದ್ರೇನೋ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ತಿದ್ದವಳು ಬಂದು ಇದು ಡೋರ್ ಓಪನ್ ಮಾಡಿದಾಗ ಅವರು ಕುಡ್ಕೊಂಡು ಬಂದು ನನ್ನ ಮನೆಯಿಂದ ಹೊರಗಡೆ ಎಳ್ದಾಕಕ್ಕೆ ಟ್ರೈ ಮಾಡಿ ಮನೇಲಿರೋದನ್ನೆಲ್ಲ ಇದು ಮಾಡಿದ್ದಾರೆ. ಸೊ ನನ್ನ ಪಾಪು ಇತ್ತು ಚಿಕ್ಕವನು, ಅವನು ಈಗ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಸೊ ಅವನ ಮೇಲೂ ಕೂಡ ಇದು ಗಲಾಟೆ ಮಾಡಿ ಅವನಿಗೂ ಎದುರಿಸಿ ಇದು ಮಾಡಿದ್ದಾರೆ. ಸೊ ಮನೆ ಮುಂದೆ ಇದ್ದಂಥ ಪಾಟ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ. ನನಗೆ ಇದೆಲ್ಲ ಮ್ಯಾಟ್ರ್ ಆಗಲ್ಲ.